Hi guys, welcome back to my logs. Guess where we are going? Today it's a good weather. Beach ಹೊಂಟಿವಿ ಇವತ್ತು. So ಬೀಚಿಗೆ ಹೋಗಿ ಬರ್ರಿ. Let's go to the beach. ಸ್ಟೇಷನ್ ಒಳಗೆ ವೇಟ್ ಮಾಡತ್ತೀವಿ ಟ್ರೈನಿಗೆ. So we'll see. Come on guys, let's enjoy. ಈಗ ಟ್ರೈನ್ ಹತ್ತೀವ್ರಿ. ಟ್ರೈನ್ ಹೋಗಿ ಕುಂತೀವಿ. ಮಸ್ತ್ ಟ್ರೈನ್ ಮಗ್ಲ ಸಮುದ್ರ ಮಗ್ಲ ಆಶ್ ಉಂಟೈತಿ ನೋಡ್ರಿ. ಬೋಟ್ ಇಲ್ಲೇ ಇಲ್ಲಕ್ಕಂತ ಬೋಟ್. ಟ್ರೈನ್ ಮಾತ್ರ ಮಸ್ತ್ ಸಮುದ್ರ ಮಗ್ಲಾನ ಹೊಂಟೈತಿ. ಇವತ್ತು ಟೆಂಪ್ರೇಚರು ಮಸ್ತ್ ಐತಿ. ಇವತ್ತು ಎಲ್ಲೋ ಅಲರ್ಟ್ ಐತಿ ಇಲ್ಲಿ 47 ಡಿಗ್ರಿ ಸೆಲ್ಸಿಯಸ್. ಫುಲ್ ಬಿಸಿಲು ತೊಗೋಬೇಕತ್ರಿ. ಬೀಚಿಗೆ ಹೊಂಟು ಬಿಟ್ಟಿವಿ. ಸೊ ಲೆಟ್ಸ್ ಎಂಜಾಯ್ ಗೈಸ್. Stay tuned. Stop. ಈ ಲೈನ್ ಐತೆ. Excited. ಬಂದ್ ಇಳಿದಿವ್ರಿ ಈಗ. ಸೊ ವಿ ಆರ್ ಲುಕಿಂಗ್ ಫಾರ್ ದ ಬೀಚ್ ನೌ. ಸೊ ಎಕ್ಸೈಟೆಡ್. Where are we going? ಬೀಚ್ ನೋಡ್ರಿ ಎಷ್ಟು ಶಾಂತ ಐತಿ. ಯಾರೂ ಇಲ್ಲ ಈಗ. ಮುಂಜಾನೆ ಎಷ್ಟು ಕ್ವೈಟ್ ಐತಿ ನೋಡ್ರಿ ಮ್ಯಾಗಿಂದ್ರ. This is a Killarney beach. This is called Pebble Beach. ಇದು ನೋಡ್ರಿ ಕಲ್ಲಲ್ಲ, ಇದಕ್ಕೆ ಪೆಬಲ್ ಅಂತ ಕರೀತಾರೆ. ಓಕೆ, ಇದಕ್ಕೆ ಪೆಬಲ್ ಬೀಚ್ ಅಂತ ಅಂತಾರೆ. ಬಂದೀವಿ. ನೀರು ಎಷ್ಟು ಕ್ಲಿಯರ್ ಅದ ನೋಡ್ರಿ. ಆದ್ರೆ ನೀರು ತಂಪು ಭಾಳ ಅದಾವ. ಐಸ್ ವಾಟರ್ ಎಲ್ಲ ಇದೆ. ಆದ್ರೆ ನೀರು ನೋಡ್ರಿ ಎಷ್ಟು ಕ್ಲಿಯರ್ ಅದಾವ. ತೋರಿಸ್ತಾಡ್ರಿ. ನೀರು ಎಷ್ಟು ಕ್ಲಿಯರ್ ಅದಾವ ನೋಡ್ರಿ. ಕಾಲೆಲ್ಲ ಫುಲ್ ಕಂತಾವ. ಫುಲ್ ಎಕ್ಸಾಕ್ಟ್ ಒಳಗಿನೆಲ್ಲ ಕಲ್ಲು ಕಾಣಕತ್ತ. ಅಷ್ಟಕ್ಕೊಂದ ನೀರು ಎಷ್ಟು ಕ್ಲಿಯರ್ ಅದ ನೋಡ್ರಿ ನೀರು. थोड़ा ये हो जाएगा, बेटर हो जाएगा. ಸನ್ಲೈಟ್ ಬರ್ತೈತಂತ ಬಂದೀವಿ. ಇನ್ನು ಸನ್ಲೈಟ್ ಬಂದಿಲ್ಲ. ಸನ್ ಇನ್ನು ಬರಕ್ ಅಲ್ಲಿ ಅವನ ಒಳಗೆ ನೋಡಿರುವಾಗ ಸಿಕ್ಕೊಂದಾನ. ಸೊ ಎಷ್ಟು ಕ್ಲಿಯರ್ ಐತೆ ನೋಡ್ರಿ ನೀರು. ಎಷ್ಟು ಕ್ಲಿಯರ್ ಸಂಪದ ನೀರು. ಕ್ಲಿಯರ್ ದೇ ಆರ್. इसको पेबल बीच बोलते हैं. पेबल बीच इस ಕಲ್ಲದಾವ ಜಾಸ್ತಿ ಇಲ್ಲಿ, ಅದಕ್ಕೆ ಪೆಬಲ್ ಬೀಚ್ ಅಂತ ಕರೀತಾರೆ. ಸೊ ನೀರು ಎಷ್ಟು ಕ್ಲಿಯರ್ ಅದ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗ್ಬಿಟ್ರಿ. ಸೊ ಆಮೇಲೆ ಇಳಿ ನೀರಾಗಿ ಬಿಸಿಲು ಬರೋಣ. ಬೀಚಿಗೆ ಹೋದಾಗ ಯಾವಾಗಲೂ ಸನ್ಸ್ಕ್ರೀನ್ ತೊಗೊಂಡ್ಬರ್ರಿ. ಇದು ನೋಡ್ರಿ ಸನ್ಸ್ಕ್ರೀನ್ ಯಾವುದೈತಿ, 50+ SPF. ಓಕೆ, ಹೌ ಟು ಅಪ್ಲೈ ಸನ್ಸ್ಕ್ರೀನ್, ಐ ಶೋ ಯು ದ ಇನ್ಸ್ಟ್ರಕ್ಷನ್ಸ್. ಹಿಂಗೆ ಒತ್ರಿ. ಇಲ್ಲ ಖಾಲಿ ಇದು ತೊಗೊಂಡ್ಬರ್ರಿ. ಬೇರೆ ಅವ್ರಿಗೆ ನೋಡುದು ಹಿಂಗೆ ಅಪ್ಲೈ ಮಾಡ್ರಿ. ಇಲ್ಲ ನೋಡ್ರಿ ಎಂತ ತಂದ ಕಲ್ಲಿದ್ದು ತೊಗೊಂಡ್ಬಂದ್ರೆ ಹೆಂಗೆ ಹಚ್ಕೊಳ್ಳೋದ್ರಿ, ಏನು ಹಚ್ಕೊಳ್ಳೋದು.
ಇಲ್ಲಿ ಮಕ್ಕೊಂದಿನಿ ಅದು ಸನ್ಸ್ಕ್ರೀನ್ ಹಚ್ಕೋ ಅನ್ನಕತ್ತಾಳ. ನಾನು ಹೋಗ್ಲಿ ಬಿಡ ಹಚ್ಕೊಂಡೀನಿ, ಜೀವನದಾಗ ಯಾವಾಗ್ಲೂ ಹಚ್ಕೊಂಡಿಲ್ಲ ಸನ್ಸ್ಕ್ರೀನ್. ಹಚ್ಕೊಳ್ಳೋಣ ಅಂತ ಹೇಳಿ ಎದ್ದು ಹೋಗಿ ತಗೊಂಡ್ ಬಂದಿನಿ, ಖಾಲಿ ಇದ್ದಿದ್ದು ಯಾರು ತಗೊಂಡ್ ಬರ್ತಾರೆ ಸನ್ಸ್ಕ್ರೀನ್? गलती से लेके आई मैं, गलती से दूसरा डब्बा लेके ತಗಿನ್ ತಡ್ರಿ, ಮುಂದಿನ ತೆಗೆದು ಹಚ್ಕೊಳ್ಳಿ. ಅಂದ್ರೂ ಬರಂಗಿಲ್ಲ. ಐತ್ರಿ ಜುಗಾಡ್ ಮಾಡ್ರಿ ಅಂದ್ರ ಬರ್ತದೆ. ಹಂಗ ಹಚ್ಕೊ, ಮೊಸರು ಇದ್ದಂಗ ಐತಿ. ತಿನ್ಬೇಡ ಮತ್ತ. ಇಂಡಿಯನ್ ಜುಗಾಡ್ ಮಾಡಿದಾಗ ಕೆಲ್ಸ ಆಗೋದು. ಎಲ್ಲರೂ ಹೋಗ್ರಿ, ಐರ್ಲೆಂಡ್ ಹೋಗ್ರಿ, ಅಮೇರಿಕಾಕ್ ಹೋಗ್ರಿ, ಎಲ್ಲರೂ ಹೋಗ್ರಿ. ಇಂಡಿಯನ್ ಜುಗಾಡ್ ಇಸ್ ಇಂಪಾರ್ಟೆಂಟ್. ಸೊ ಡೋಂಟ್ ಫಾರ್ಗೆಟ್ ಯುವರ್ ರೂಟ್ಸ್. ಹಮೇಶಾ ಯಾದ್ ರಕ್ ನೀವು. ಈಗ ನೋಡ್ರಿ ಕೆಲ್ಸ ಆತಲ್ಲ, ಕೈಗೆ ಅಷ್ಟೇ ಹಚ್ಕೊ, ಕಾಲ್ ಕರ್ಗಾದ್ರು ಪ್ಯಾಂಟ್ ಹಾಕೋದಿಲ್ಲ. ಪ್ಯಾಂಟ್ ಒಳಗೆ ಹೋಗ್ತಿ. ಕರೆಕ್ಟ್, ಇದು ಇಂಡಿಯನ್ ಜುಗಾಡ್, ಒಂದ್ ರೀತಿ ಇಂಡಿಯನ್ ಜುಗಾಡ ರೀ ಇದು. ಕೈಗೆ ಹಚ್ಕೋರಿ. ಕೈ ಮತ್ತೆ ಡ್ಯೂಟಿಗೆ ಹೋದಾಗ ಸ್ಕ್ರಬ್ಸ್ ಹಾಕೊಂಡಾಗ ಕೈ ಹೊರಗ್ ಕಾಂತಾವ್, ಕರ್ರಕ್ ಕಾಂತಾವ್. ಮತ್ತೆ ಅಲ್ಲಿ ಇದು ಹ್ಯಾಂಡ್ ಅಷ್ಟೇ ಹಚ್ಕೊ, ಪೋರ ಮತ್ತೆ ಅಪ್ಪರ ಹಚ್ಕೋಬೇಡ. ಎದಕ್ಕೆ? ಅದಷ್ಟೇ ಕಾಣ್ತದಲ್ಲ ಇದು. ಮತ್ತು ಮೊಕ್ಕಕ್ಕೆ ಹಚ್ಕೊಂಡ್ ಬಂದಿನಿ ಬಿಡ್ರಿ, ಮನ್ಯಾಗ ಹಚ್ಕೊಂಡ್ ಬಂದೀನಿ. ಮೊಕ್ಕಕ್ಕೆ ಹಚ್ಕೊಳ್ಳೋದೇನಿಲ್ಲ, ಆದ್ರೆ ಕೈ ಕರ್ರಗಾದ್ರೆ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಇಲ್ಲಿ ನಾವು ಪಿಕ್ನಿಕ್ ಮಾಡತ್ತೀವಿ. ಟೈಮ್ ಅಲ್ಲ ಲೈಫ್ ಒಳಗೆ. ಈಗ ಬಂದ ಫಸ್ಟ್ ಸ್ಟೆಪ್ ಇಸ್ ಸನ್ಸ್ಕ್ರೀನ್ ಅಂಡ್ ದೆನ್ ಏನಿಲ್ರಿ, ಬುತ್ತಿ ಬಿಚ್ಚದು ತಿನ್ನಕ್ ಚಾಲು ಮಾಡಿ ಬಂದ್ ಕುಂತೀವಿ. ಒಂದ್ 2 ನಿಮಿಷ ಆಗಿಲ್ಲ, ತಿನ್ನಕ್ ಚಾಲು ಮಾಡೋನು. ಗಿರ್ನಿ ಚಾಲು ಆಗ್ಬಿಡ್ತೈತ್ರಿ ನಮ್ ಗಿರ್ನಿ. 24 hours ಅದ್ರ ಮಕ್ಕೊಳಕ್ ಟೈಮ್ ಬೇಕಂತೇಳಿ ರಾತ್ರಿ ಸ್ವಲ್ಪ ಬಂದಿರ್ತೈತಿ. ಇಲ್ಲಾಂದ್ರೆ ಏನ್ ಮಾಡಕ್. ಓಕೆ ಗೈಸ್, ಆಮೇಲೆ ನೀರಾಗ ಹೋಗ್ಬೇಕಂತ ವೇಟ್ ಮಾಡತ್ತೀವಿ. ಕರೆ ಹೇಳ್ಬೇಕಂದ್ರ ಅದ್ರ ತಂಪದವು. ಸೊ ಬಿಸಿಲು ಐತಿ ಇವತ್ತು. ನೀನು ಅಲ್ಲೊಂದು ಶಿಪ್ ಕಾಣತೈತಿ. ಎಲ್ಲರೂ ನೋಡಿ ವಿಡಿಯೋ. ಈಗ ನೀರಾಗ ಹೋಗಿ ಹೊರಗೆ ಬಂದೀವ್ರಿ. ಈಗ ಚೇಂಜ್ ಮಾಡೀವಿ. ನೀರಾಗೆಲ್ಲ ಹೋಗಿದ್ವಿ, ಕರೆ ಮಸ್ತ್ ಮಜಾ ಬಂತ ನೀರಾಗ. ಚಶ್ಮಾ ಎಲ್ಲೈತ್ರಿ? ಅದು ನೀರಾಗ ಜಿಗದ ಓವರ್ ಆಕ್ಟಿಂಗ್ ಮಾಡಕ್ ಹೋಗಿ ಚಶ್ಮಾ ಹಾಕೊಂಡ್ ಡುಕ್ಕಿ ಯಾರು ಮಾಡ್ತಾರೆ ನೀರಾಗ? ಇನ್ಸ್ಪೈಟ್ ಆಫ್ ಗಿವಿಂಗ್ ವಾರ್ನಿಂಗ್. ಅದು ಚಶ್ಮಾ ಏನಾತಂದ್ರ ಒಳಗ ಜಿಗಾಕ್ ಹೋದ್ನಿ, ಓವರ್ ಆಕ್ಟಿಂಗ್ ಮಾಡ್ಕೊತ ಚಶ್ಮಾ ಅಲ್ಲೇ ಬಿದ್ಬಿಡ್ತು. ಹೇಳಿದ್ದೆ ಚಶ್ಮಾ ಹಾಕೊಂಡ್ ಹೋಗ್ಬೇಡ. ನೀರ್ ಫುಲ್ ಕ್ಲಿಯರ್ ಅದಾವು, ಅದ್ರ ಕಾಣವಲ್ ಚಶ್ಮಾ. ಹುಡುಕ್ಯಾಡಿದ್ಕರೆ ಅದ್ ನೀರು ತಂಪದಾವ್ ಸಿಸ್ತಂಗ. ಹೋಗಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಆಮೇಲೆ ಇಲ್ಲಿ ಪಿಕ್ನಿಕ್ ಸ್ಪಾಟ್ ಮಾಡೀವಿ. ಆದ್ರೆ ಎಲ್ಲ ತಿಂದೆಲ್ಲ ಕಚರ ಆಗ್ಬಿಟ್ಟಿತ್ತಲ್ಲ ಈಗೆಲ್ಲ ಕಡೆ. ಈ ಮಸ್ತ್ ಮಜಾ ಬಂತ್ರಿ ಅಂದ್ರು ಬೀಚ್. ಸ್ವಲ್ಪ ತೋರಿಸ್ಲಾ? ಎಷ್ಟು ಮಂದಿ ಬಂದಾರ ನೋಡ್ರಿ, 6 ಮಂದಿ. ನಾವೇನೋ ಒಂದ್ ಸ್ವಲ್ಪ ಅರ್ಬಿ ಹಾಕೊಂಡ್ ಕೂತೀವಿ, ಎಲ್ಲಾರು ಹಂಗ ಕೂತ್ ಬಿಟ್ರ. अपना रहते हैं सब लोग, विटामिन डी ले रहे हैं बट सनलाइट ही नहीं है. ವಿಟಮಿನ್ ಡಿ ತಗೊಳಕ್ ಬಂದ್ರ ಅದ್ರ ಸ್ವಲ್ಪ ಕ್ಲೌಡ್ ಒಳಗೆ ಮುಚ್ಕೊಂಡ್ಬಿಟ್ಟ ಸನ್. ಸೊ ಲೆಟ್ಸ್ ಸಿ. ಇಲ್ಲೇ ಮಕ್ಕೊಂಡ್ಬಿಟ್ಟಿವ್ರಿ ಹಾಸ್ಕೊಂಡ್. ಬಿಸಿಲು ಬಂದ ಸಸ್ತಂಗ ಕಣ್ಣು ತೆಗಿಯಕ್ಕೆ ಬರೋವಲ್ತು. ಚಸ್ಮಾ ಕಳ್ಕೊಂಡಿನಿ, ಅದಕ್ಕೆ ಕಣ್ಣು ತೆಗಿಯಕ್ಕೆ ಬರೋವಲ್ತು. ಇಲ್ಲಿ ಮಕ್ಕೊಂಡ್ಬಿಟ್ಟಾರ ನೋಡ್ರಿ ಮೇಡಮ್ನವ್ರು. ಫುಲ್ ನೆಂತಿ ಮಾಡತ್ತಾರ. ಎದ್ರಪ್ಪ ಎದ್ರು डीप सोइंग क्या है? ಕಣ್ಣು ತೆಗಿಯಕ್ಕೆ ಬರೋವಲ್ತು. पीसफुल लग रहा है पूरा. ವಿಟಮಿನ್ ಡಿ ಸ್ಕ್ವೇರ್ ತಗೋಬೇಕು. डी प्लस टी. ಡಿ 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 ಕಣ್ ತೆಗೆದ್ಲಾಗಿಲ್ಲ, ಕಣ್ಣು ಮುಚ್ಚಕ್ ಲಾಗ್ ಮಾಡುದು. ನಾನು ಚಶ್ಮಾ ಹಾಕೋ.
ಬಂದಾಗ ಯಾರೂ ಇದ್ದಿದ್ದಿಲ್ಲ, ಈಗ ಎಷ್ಟು ಮಂದಿ ಇದಾರೆ ನೋಡ್ರಿ, ಎಲ್ಲರೂ ಮಕ್ಕೊಂಬಿಟ್ಟಾರ ಆರಾಮ್ ಬಿಸಿಲಿಗೆ. ಈಗ ಬೀಚ್ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ. ಇದು ಮೇಕಪ್ ಮಹಿಮೆ ನೋಡ್ರಿ. ಹೋಗೋ ಮುಂದೆ ಹೆಂಗಿದ್ಲ ಬರೋ ಮುಂದೆ ಹಂಗ ಕಾಣಕತ್ತಾವ. ಸ್ವಲ್ಪ ಟಯರ್ಡ್ ಇಲ್ಲ, ಏನಂತಾರ ಅದಕ್ಕೆ, ಸ್ವಲ್ಪ ಮೇಕಪ್ ಹೋಗಿಲ್ಲ, ಹೆಂಗ ಬೆಳಗಿದ್ಲ. ಈಗ ಹೋಗೋ ಮುಂದೆ ಹಂಗ ಬೆಳಗರ ಕಾಣಕತ್ತಾವ ನೋಡ್ರಿ. ಕಾಣತ್ತೀನಿ ಅಂತ ಹಂಗೇನತ್ರಿ. ಹಾಯ್ ಗೈಸ್, ಈಗ ಮನೆಗೆ ಬಂದೀವಿ. ಫ್ರೆಶ್ ಆಗಿ ಮಸ್ತ್ ತಣ್ಣೀರ್ಲೆ ಚೆಕ್ ಮಾಡಿದ್ವಿ ಫಸ್ಟ್ ಟೈಮ್. ಈಗೆಲ್ಲ ಅಡುಗೆ ಮಾಡೋದು ಬಂದ ಅಂತ ಹೇಳಿ KFC ತೊಗೊಂಬಂದಿವಿ. ಮಸ್ತ್ ಶಿಸ್ತಂಗ KFC ತಿಂದು ಮಕ್ಕೊಂಬಿಡುದು ಈಗ. ಮತ್ತು ನಾಳೆ ಹೆಂಗಂದ್ರು ಮತ್ತು ಡ್ಯೂಟಿ ಐತಿ, ನಾಳೆಗೆ ಮತ್ತೆ ಪ್ರಿಪೇರ್ ಆಗ್ಬೇಕು. ಈಗ ಸ್ವಲ್ಪ ನಿದ್ದೆ ಮಾಡೋಣ, ರೆಸ್ಟ್ ಮಾಡೋಣ ಅನ್ಕೊಂಡೀವಿ. ಮಸ್ತ್ KFC ತಂದು ನೋಡ್ರಿ, ಎಲ್ಲ ತಿನ್ನಕ್ಕೆ ಚಾಲು ಮಾಡ್ಬೇಕೀಗ. ಕೋಕ್ ಆಮೇಲೆ KFC ತಿಂದು ರೆಸ್ಟ್ ಮಾಡ್ಬೇಕೀಗ. Okay guys, we'll be back. Thank you. Yeah, it's me back. It's almost 10:30 now. We are so tired. Beach was nice. The water was so clear. Like we can even see our feet in the water. Like, but the only thing was it was a pebble beach. Like it was not like normal sand beach. There were stones everywhere, and it was painful to walk around. So, Like it's good for swimming, but I think the water was so cold. just for people there were lots of people, but they were just chilling and relaxing, reading book. But we went there to like kind of play. But our legs are paining because of the stones. Like there are a lot We of can't even stones. walk because of the stones. But the water was so like ice cold, and it was so clear. It was nice. It was nice anyway. It was like It was worth it. nearly 29 degrees today, and we went outside. Even with the 29 degrees, it was very cold. The water was cold, but the weather was not cold. And yeah, like if you won't go without the sunscreen, ಗೊತ್ತಾಗ್ತಿ ಇವತ್ತು ಏನಕ್ಕಿತ್ತು ಅಂತ ಕರ್ಗ ಬಿಡ್ತೀವಿ ಒಮ್ಮೆ. ಸೊ Lesson ನಿಮಗೆ learned. ಕಲ್ಸಿನಿ, ಅಕಸ್ಮಾತ್ ಖಾಲಿ ಡಬ್ಬಿಲಿ ಹೋದ್ರೆ ಏನ್ ಮಾಡ್ಬೇಕಂತಂದು. ಸೊ ಡೂ ದಟ್. It was ಆಮೇಲೆ ಡೇ ಸ್ಪೆಂಟ್ ವೆಲ್ ಟುಡೇ. ನಾವು ನೋಡತ್ತೀವಿ ಎಲ್ಲರೂ ಹೋಗೋಣ ಮತ್ತಂತೇಳಿ ಅವಾಗ ನೆಕ್ಸ್ಟ್ ಇದ್ದಾಗ. ಈಗಂತೂ ಡ್ಯೂಟಿ ಅದಾವ 2-3 days. ಸೊ ಓಕೆ ಗೈಸ್, ಬೈ ಬೈ, ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Bye. Please like and subscribe our channel. ನೀವು ಯಾವಾಗಲೂ ಸ್ಟೋನ್ ಬೀಚ್ ಯಾಕಂದ್ರೆ ಪೆಬಲ್ ಬೀಚ್ ಹೋಗಿದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಕಮೆಂಟ್ ಮಾಡ್ರಿ. Bye.